ರಾತ್ರೋರಾತ್ರಿ ಕಸ ಸಂಗ್ರಹಣಾ ಡಬ್ಬ ನಾಪತ್ತೆ. ಡಸ್ಟ್ಬಿನ್ ಕಳ್ಳರ ಪಾಲು, ತೆರಿಗೆ ಹಣ ಪೋಲು. ಸಾರ್ವಜನಿಕ ಸ್ಥಳದಲ್ಲಿ ಕಸದ ಸಮಸ್ಯೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಸದ ಸಂಗ್ರಹಣಾ ಡಬ್ಬಗಳನ್ನಿಟ್ಟಿದ್ದು ರಾತ್ರೋರಾತ್ರಿ ಕಸ ಸಂಗ್ರಹಣಾ ಡಬ್ಬಗಳು ನಾಪತ್ತೆಯಾಗ್ತಾ ಇವೆ. ಹೌದು, ಚಿಕ್ಕನಾಯಕನಹಳ್ಳಿ ಪುರಸಭೆಯ ವ್ಯಾಪ್ತಿಯಲ್ಲಿ ಜನರ ತೆರಿಗೆ ಹಣದಿಂದ ಕಸ ಸಂಗ್ರಹಣಾ ಡಬ್ಬವನ್ನ ಅಲ್ಲಲ್ಲೇ ಇಡಲಾಗಿದ್ದು ಕಸದ ಡಬ್ಬಗಳು ಕಳ್ಳರ ಪಾಲಾಗ್ತಾ ಇದ್ದು ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಕಸದ ಸಮಸ್ಯೆ ಮುಕ್ತಿಗಾಗಿ ಪಟ್ಟಣದ ಸುಮಾರು 37 ಕಡೆ ಕಸದ ಡಬ್ಬಗಳನ್ನು ಇಡಲಾಗಿದೆ. ಕಸ ಸಂಗ್ರಹಣಾ ಡಬ್ಬಗಳಿಗೆ ಪುರಸಭೆ ಪ್ರತಿ ಯೂನಿಟ್ಗೆ ಸುಮಾರು 15,500 ರೂಪಾಯಿಯಂತೆ ಸುಮಾರು 5,73,500 ರೂಪಾಯಿ ವೆಚ್ಚದಲ್ಲಿ ಹಸಿ ಕಸ ಹಾಗೂ ಒಣ ಕಸ ಸಂಗ್ರಹ ಡಬ್ಬವನ್ನ ಇಡಲಾಗಿದೆ. ಆದರೆ ಕೆಲವೊಂದು ಕಡೆ ಕಸ ಸಂಗ್ರಹಣಾ ಡಬ್ಬಗಳು ನಾಪತ್ತೆಯಾಗ್ತಾ ಇದ್ದು ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇದೆ. ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದ ವಾರ್ಡ್ ನಂಬರ್ 23ರ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಕಸದ ಸಮಸ್ಯೆಯನ್ನ ತಪ್ಪಿಸುವ ಸಲುವಾಗಿ ಸ್ಟೀಲ್ನ ಕಸ ಸಂಗ್ರಹಣಾ ಡಬ್ಬವನ್ನ ಇಡಲಾಗಿದೆ. ಆದರೆ ರಾತ್ರೋರಾತ್ರಿ ಏಕಾಏಕಿ ಕಸ ಸಂಗ್ರಹಣಾ ಡಬ್ಬವನ್ನ ಕಳ್ಳರು ಎಗರಿಸುತ್ತಿದ್ದಾರೆ. ಸಾರ್ವಜನಿಕ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದಾರೆ ಮನಸ್ಸು ಇಚ್ಛೆ. ಅದು ವೈಜ್ಞಾನಿಕವಾಗಿ ಏನಿವ್ರೇನು ಟೆಂಡರ್ ಕರೆದು ತರಿಸಿದಾರ, ಸಾರ್ವಜನಿಕರ ಇದು ಕೇಳಿ ತರಿಸಿದಾರ, ಇವರೇ ಏಕಾಗಿ ತೀರ್ಮಾನ ಮಾಡಿಕೊಂಡು ಈ ಥರ ಬೇನಾಮಿಯಾಗಿ ಈ ಥರ ಒಣಕಸ ಹಸಿ ಕಸ ವಿಂಗಡಣೆ ಸ್ಟೇನ್ಲೆಸ್ ಏನು ಬಾಕ್ಸ್ಗಳೇನು ತರಿಸಿದ್ದಾರೆ ಅದು ಆ್ಯಕ್ಚುಲಿ ಅಷ್ಟು ಒಂದು ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಆಗ ಬೆಲೆ ಇಲ್ಲ, ಆ ಮೌಲ್ಯ ಇಲ್ಲ. ಅದನ್ನು ನೋಡಿದ್ರೆ ಎಂಥವ್ರು, ಯಾಕಂದ್ರೆ ನಾವು ಗಮನಿಸಿದ್ದೀವಿ ಅಷ್ಟೊಂದು ಬೆಲೆಬಾಳ ಅಂತ ವಸ್ತುಗಳಲ್ಲ ಅವು. ನಿಜವಾಗ್ಲೂ ದುರುಪಯೋಗ. ಯಾಕಂದರೆ ಈಗಾಗಲೇ ನಮ್ಮ ಈಗ ಸರ್ಕಾರದ ಏನು ಆಡಳಿತಾವಧಿ ಏನಿತ್ತು, ಚುನಾಯಿತ ಪ್ರತಿನಿಧಿಗಳು ಅವ್ರನ್ನೆಲ್ಲ ಅವಧಿ ಮುಗಿದ ಮೇಲೆ ಈ ಥರ ಬೇಜವಾಬ್ದಾರಿಯಿಂದ ನಡ್ಕೊಂತಿರೋದು ಈ ಪುರಸಭೆ ಮುಖ್ಯಾಧಿಕಾರಿಯಾದಂಥ ಶ್ರೀಮತಿ ಮಂಜಮ್ಮನವ್ರಿಗೆ ಇದು ಖಂಡಿತ ಶೋಭೆ ತರೋದಿಲ್ಲ. ಇದನ್ನ ಹೆಚ್ಚು ನಮ್ಮ ಪುರಸಭೆ ಆಡಳಿತ ಅಧಿಕಾರಿಗಳಾಗಿ ತಿಟ್ಟೂರು ವಿಭಾಗಾಧಿಕಾರಿಗಳು ಇವತ್ತು ಅದಕ್ಕೆ ಆಡಳಿತಾಧಿಕಾರಿಗಳಾಗಿರೋದ್ರಿಂದ ಈ ಒಂದು ವೈಫಲ್ಯಕ್ಕೆ ಅವರೇ ಜವಾಬ್ದಾರಿ ನೈತಿಕವಾಗಿ ಹೊರಬೇಕಾಗ್ತದೆ. ಅದು ಇನ್ನೇನು ಎಲ್ಲಿ ಈಗ ಅವರು ಏನು ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಷ್ಟು ಅಂಕಿ ಸಂಖ್ಯೆನಲ್ಲಿ ಎಲ್ಲಿದ್ದಾವೆ, ಪಟ್ಟಣದಲ್ಲಿ ಎಲ್ಲಿದೆ, ಆಮೇಲೆ ಅವನ್ನ ಸಕಾಲಕ್ಕೆ ಆ ಡಬ್ಬಿ ತುಂಬಿರೋವಂಥದನ್ನ ಅದು ಹೊರಗಡೆ ತೊಗೊಂಡು ತ್ಯಾಜ್ಯನ ಹೊರಗಡೆ ಸಾಗಿಸುವಂಥ ವ್ಯವಸ್ಥೆ ಕೂಡ ವಿಫಲ ಆಗಿದೆ. ಕಿತ್ಕೊಂಡು ಹೋಗಿದ್ರೆ ಅಂದರೆ ಅದು ಮೋಸ್ಟ್ಲಿ ಏನು ಅಲ್ಲೇನಾದರೂ ಆಡಳಿತ ಯಂತ್ರಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಮಾಡಿರ್ಬೋದು ಅಂತ ನನ್ನ ಅನುಮಾನ. ಇನ್ನು ಕಸ ಸಂಗ್ರಹಣಾ ಡಬ್ಬಗಳು ನಾಪತ್ತೆಯಾಗ್ತಾ ಇದ್ರೂ ಕೂಡ ಪುರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಲ್ಲದೆ ಕಸ ಸಂಗ್ರಹಣಾ ಡಬ್ಬಗಳು ಇಲ್ಲದಿರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಕಸ ಸಂಗ್ರಹಣಾ ಡಬ್ಬಗಳು ಕಳುವಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.